ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ. ನೋಡಿ, ನಾನು ಪನ್ನೀರನ್ನು ಮನೆಯಲ್ಲೇ ಮಾಡಿಕೊಂಡಿದ್ದು, ಅದು ಕೂಡ ಅಂಗನವಾಡಿಯಲ್ಲಿ ಸಿಗೋ ಹಾಲಿನ ಪೌಡರಿಂದ ಮಾಡ್ಕೊಂಡಿರೋದು. ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ನಾನಿಲ್ಲಿ ಅಂಗನವಾಡಿಯಲ್ಲಿ ಸಿಗೋ ಹಾಲಿನ ಪ್ಯಾಕೆಟನ್ನು ತಗೊಂಡಿದ್ದೀನಿ. ನೀವು ಬೇರೆ ಹಾಲಿನ ಪೌಡರ್ ಆದರೂ ತೊಗೊಳ್ಬೋದು, ಬೇರೆ ಮಿಲ್ಕ್ ಪೌಡರ್ ಏನಾದರೂ ಇದ್ದರೆ ತೊಗೊಳ್ಬೋದು, ಅಥವಾ ಹಾಲಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನಿವಾಗ ಮಿಲ್ಕ್ ಪೌಡ್ರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಪಾತ್ರೆಯಲ್ಲಿ ನೀರನ್ನು ಹಾಕಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇರಬಾರ್ದು, ಯಾಕಂದರೆ ನಾವು ಹಾಲಿನ ಪೌಡರ್ ಏನು ಹಾಕ್ಕೊಳ್ತೀವಲ್ವ, ಆವಾಗ ನೀರು ಬಿಸಿ ಇರಬಾರ್ದು. ಬಿಸಿ ಇದ್ದರೆ ಹಾಲಿನ ಪೌಡರ್ ಗಂಟಾಗಿರುತ್ತೆ. ಇಲ್ಲಿ ನೋಡಿ, ನಾನು ಈ ಬೌಲಲ್ಲಿ 2 ಕಪ್ ಆಗುವಷ್ಟು ಹಾಲಿನ ಪೌಡರನ್ನ ತಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮನ್ನು ಮಾತ್ರ ಜಾಸ್ತಿ ಮಾಡ್ಕೊಳ್ಬೇಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಲೀಟರ್ ನೀರಿಗೆ ನಾನು ಈ ಬೌಲಲ್ಲಿ 2 ಬೌಲ್ ಆಗುವಷ್ಟು ಹಾಲಿನ ಪೌಡರ್ನ ತಗೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿಕೊಂಡು ನೋಡಿ. ಇವಾಗ ಸಣ್ಣ ಉರಿಯಲ್ಲಿ ಗ್ಯಾಸ್ ಇದೆ ನೋಡಿ, ಪಾತ್ರೆ ಮುಟ್ಟುವಷ್ಟು ಬಿಸಿ ಇದೆ. ಅಷ್ಟರಲ್ಲಿ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಾಲಿನ ಪೌಡ್ರ್ ಅಲ್ವಾ, ತಳ ಹಿಡಿದು ಬಿಡುತ್ತೆ. ಅದಕ್ಕೆ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಬಿಸಿ ಆಗ್ತಾ ಇರುವಾಗ ನಾನಿಲ್ಲಿ 1 ಲೀಟರ್ ಹಾಲಿಗೆ 2 ಲಿಂಬೆಹಣ್ಣು ಬೇಕಾಗುತ್ತೆ. ಯಾಕಂದರೆ ಈ ಲಿಂಬೆಹಣ್ಣು ತುಂಬ ಹುಳಿ ಇಲ್ಲ. ನೀವು ತಗೊಂಡಿರೋ ನಿಮಗೆ ಹುಳಿ ಇರೋ ಲಿಂಬೆಹಣ್ಣು ಸಿಕ್ಕಿದರೆ ಒಂದೇ ಸಾಕಾಗುತ್ತೆ. ನಾನಿಲ್ಲಿ 2 ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಇವಾಗ ಹಾಲಿಗೆ ಚೆನ್ನಾಗಿ ಕುದಿ ಬಂದಮೇಲೆ ಲಿಂಬೆಹಣ್ಣಿನ ಜ್ಯೂಸನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿಲ್ಲ, ನಾನು ಗ್ಯಾಸನ್ನು ಸ್ಲೋ ಆಗಿ ಇಟ್ಕೊಂಡಿದ್ದೀನಿ. ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಆಫ್ ಮಾಡ್ಕೊಳ್ಬೇಡಿ. ಈ ಥರ ಚೆನ್ನಾಗಿ ಲಿಂಬೆ ಹುಳಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇವಾಗ ನೋಡಿ, ಹಾಲು ಒಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಹಾಲು ಒಡೆಯೋದಕ್ಕೆ ಸ್ಟಾರ್ಟ್ ಆಗುವಾಗ ಚೆನ್ನಾಗಿ ಹಾಲು ಒಡಿಬೇಕು. ಯಾಕಂದರೆ ಇದು ಸ್ವಲ್ಪ ದಪ್ಪ ಇದೆ ಅಲ್ವಾ, ಅದಕ್ಕೆ ಹಾಲು ಒಡೆಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನೀವು ಬೇಕಂದರೆ ಲಿಂಬೆ ಬದಲು ವಿನೆಗರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಹಾಲು ಒಡೆದಿದೆ ಚೆನ್ನಾಗಿ. ಇವಾಗ ನಾನು ಒಂದು ಸೋಸೋ ಪಾತ್ರೆಯಲ್ಲಿ ಡೈರೆಕ್ಟ್ ನೀವು ಸೋಸ್ಕೊಳ್ಬೋದು. ನಾನಿಲ್ಲಿ ಒಂದು ಬಟ್ಟೆನ ತಗೊಂಡಿದ್ದೀನಿ. ಕ್ಲೀನಾಗಿರೋ ಬಟ್ಟೆನ ತಗೊಳ್ಳಿ. ನಾನು ಒಂದು ವೈಟ್ ಬಟ್ಟೆನ ತಗೊಂಡಿದ್ದೀನಿ. ಇದರಲ್ಲಿ ಯಾವಾಗಲೂ ನಾನು ಪನ್ನೀರನ್ನ ಮಾಡ್ತಾಯಿರ್ತೀನಿ. ಇಲ್ಲಿ ನೋಡಿ, ಇವಾಗ ಗ್ಯಾಸಲ್ಲಿ ಆಫ್ ಮಾಡಿದಾದಮೇಲೆ ಈ ಥರ ಚೆನ್ನಾಗಿ ಒಡೆದಿದೆ. ನೀರು ಸಪ್ರೇಟ್ ಆಗಿದೆ. ಇದನ್ನಿವಾಗ ಇದರಲ್ಲಿ ಸೋಸ್ಕೊಳ್ತೀನಿ. ನೀವು ಹುಳಿ ಅಂಶ ಎಲ್ಲ ಬೇಡ ಅಂದರೆ ಒಂದ್ಸಲ ನೀವು ಚೆನ್ನಾಗಿ ಕ್ಲೀನಾಗಿರೋ ನೀರಲ್ಲಿ ಒಂದ್ಸಲ ವಾಶ್ ಮಾಡಿಕೊಂಡು ನಂತರ ಈ ಥರ ಶೇಪ್ ಕೊಡ್ಕೊಳ್ಳಿ. ಈ ನೀರನ್ನು ನಾನು ಬಿಸಿ ನೀರನ್ನು ತೆಗೆದು ತಣ್ಣೀರನ್ನು ಇಟ್ಕೊಳ್ತಿದ್ದೀನಿ ಅಡಿಯಲ್ಲಿ. ಯಾಕಂದರೆ ನೀರು ಬಿಸಿ ಇರೋದ್ರಿಂದ ನನಗೆ ತುಂಬ ಕೈಗೆಲ್ಲ ಬಿಸಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ನಾನು ಚೆನ್ನಾಗಿ ಸ್ಕ್ವೇರ್ ಶೇಪ್ನ ಕೊಡ್ತಾಯಿದ್ದೀನಿ. ನೋಡಿ, ಬಿಸಿ ಇರುವಾಗಲೇ ಈ ಥರ ಶೇಪ್ ಕೊಟ್ಕೊಳ್ಬೇಕು. ತಣ್ಣದ ಮೇಲೆ ಇದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬಿಸಿ ಇರುವಾಗಲೇ ಚೆನ್ನಾಗಿ ಶೇಪ್ ಕೊಟ್ಕೊಳ್ಳಿ. ಬಿಸಿ ಇರುವಾಗಲೇ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಹೆವಿ ಇರೋ ಪಾತ್ರೆನ ತಗೊಂಡು ಈ ಥರ ಚೆನ್ನಾಗಿ ಶೇಪ್ ಬರೋ ತನಕ ಚೆನ್ನಾಗಿ ಪ್ರೆಸ್ ಮಾಡಿ, ಅದರ ಮೇಲೆ ಇಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪು ಎಲ್ಲ ಕಡೆ ಒಂದೇ ಥರ ಇರುತ್ತೆ. ಇಲ್ಲಾಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಎಲ್ಲ ಇರುತ್ತಲ್ಲ, ನಾವು ಸ್ಪೂನಲ್ಲಿ ತಟ್ಟುವಾಗ ಈ ಥರ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಒಂದೇ ಶೇಪಲ್ಲಿ ಬರುತ್ತೆ. ಇಲ್ಲಿ ಈ ಥರ ಆದಮೇಲೆ ಒಂದು ಅರ್ಧ ಗಂಟೆ ತನಕ ತಣಿಯೋದಕ್ಕೆ ಬಿಟ್ಬಿಡಿ. ಬಿಸಿ ಇರುವಾಗಲೇ ನೀವು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ನಾನೊಂದು ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟರ ತನಕ ಅದರಲ್ಲಿರೋ ಎಕ್ಸೆಸಿವ್ ನೀರೆಲ್ಲ ಹೊರಗಡೆ ಹೋಗಬೇಕು. ಅರ್ಧ ಗಂಟೆ ಆದಮೇಲೆ ತಣ್ಣದೋಗುತ್ತಲ್ಲ, ಕೈಯಲ್ಲಿ ಮುಟ್ಟೋ ಥರ ಇರುತ್ತೆ, ಅಷ್ಟೇ ಬಿಸಿ ಇದ್ದರೆ ಸಾಕು. ಇವಾಗ ನಾನು ಚೆನ್ನಾಗಿ ಎಲ್ಲ ಸೈಡನ್ನು ಕಟ್ ಮಾಡ್ಕೊಳ್ತೀನಿ. ನೀವು ಹೀಗೇ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಳ್ತೀನಿ. ಮತ್ತು ನಾನು ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಇದನ್ನು ನಾನು ನೆಕ್ಸ್ಟ್ ರೆಸಿಪಿಗೆ ಹೇಗೆ ಯೂಸ್ ಮಾಡ್ಕೊಳ್ತೀನಿ, ಇದರಿಂದ ಏನು ಯೂಸ್ ಇದೆ ಅಂತೇಳಿನೂ ನಾನು ತೋರಿಸ್ತೀನಿ. ಎಕ್ಸ್ಟ್ರಾ ಇರುತ್ತಲ್ಲ ಅದರಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ.
ಅದಕ್ಕೋಸ್ಕರ ನಾನು ಈ ಥರ ಸೈಡೆಲ್ಲ ಕಟ್ ಮಾಡಿಕೊಂಡು ನಾನು ಶೇಪ್ಗೋಸ್ಕರ ಅಷ್ಟೇ ಕಟ್ ಮಾಡ್ಕೊಳ್ತೀನಿ. ನೀವು ಚೆನ್ನಾಗಿ ಸ್ಕ್ವೇರ್ ಶೇಪ್ ಕೊಟ್ಟರೆ ಹಾಗೆಯೇ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ನನಗೆ ಈ ಎಕ್ಸ್ಟ್ರಾ ಇರೋ ಪನ್ನೀರೆಲ್ಲ ನೆಕ್ಸ್ಟ್ ರೆಸಿಪಿಗೆ ಬೇಕು ಅಂತ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೀವು ಮಾರ್ಕೆಟಿಂದ ತಂದರೆ ಇಷ್ಟೊಂದು ಸಾಫ್ಟ್ ಪನ್ನೀರ್ ಸಿಗೋದಿಲ್ಲ. ತುಂಬ ಸಾಫ್ಟ್ ಆಗಿದೆ. ಇದರಲ್ಲಿ ನಾನು ಯಾವ ರೆಸಿಪಿ ಮಾಡ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಅಥವಾ ಈ ವಿಡಿಯೋ ನೀವು ಫಸ್ಟ್ ಟೈಮ್ ಏನಾದರೂ ನೋಡಿದ್ರಿ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ಐಡಿಯಾನ ನಿಮ್ಮ ಮುಂದೆ ತರ್ತೀನಿ. ನನ್ನ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿಕೊಂಡು ನೋಡಿ. ಅದರಲ್ಲಿ ಪ್ರತಿಯೊಂದು ವಿಡಿಯೋನೂ ಹೊಸತಾಗಿದೆ. ಹೊಸ ಹೊಸ ಐಡಿಯಾನೇ ನಾನು ಕೊಟ್ಟಿದ್ದೀನಿ. ನೋಡಿ ಈ ಥರ ಎಷ್ಟು ಸಾಫ್ಟ್ ಆಗಿರೋ ಪನ್ನೀರ್ ಸಿಕ್ಕಿದೆ ಅಲ್ವಾ. ಥ್ಯಾಂಕ್ ಯು.